ಬ್ರಹ್ಮ ಘನವೆಂದೆಡೆ ಬ್ರಹ್ಮನ ನುಂಗಿತ್ತು ಮಾಯೆ, ವಿಷ್ಣು ಘನವೆಂದೆಡೆ ವಿಷ್ಣುವ ನುಂಗಿತ್ತು ಮಾಯೆ, ರುದ್ರ ಘನವೆಂದೆಡೆ ರುದ್ರನ ನುಂಗಿತ್ತು ಮಾಯೆ, ತಾ ಘನವೆಂದೆಡೆ ತನ್ನ ನುಂಗಿತ್ತು ಮಾಯೆ, ಸರ್ವವೂ ನಿನ್ನ ಮಾಯೆ, ಒಬ್ಬರನೊಳಕೊಂಡಿತ್ತೆ ಹೇಳ ಗುಹೇಶ್ವರ. ಅಲ್ಲಮಪ್ರಭುಗಳ ಈ ವಚನವು ಅದ್ವೈತ ಸಿದ್ಧಾಂತದ ಆಳವಾದ ಸತ್ಯವನ್ನು ಮತ್ತು ಮಾಯೆಯ ಪ್ರಭಾವವನ್ನು ಅತ್ಯಂತ ಮಾರ್ಮಿಕವಾಗಿ ವಿವರಿಸುತ್ತದೆ. ಇದರ ವಿವರವಾದ ವಿಶ್ಲೇಷಣೆ ಇಲ್ಲಿದೆ. ಬ್ರಹ್ಮ ಘನವೆಂದೆಡೆ ಬ್ರಹ್ಮನ ನುಂಗಿತ್ತು ಮಾಯೆ. ಸೃಷ್ಟಿಕರ್ತನಾದ ಬ್ರಹ್ಮನೇ ಎಲ್ಲಕ್ಕಿಂತ ದೊಡ್ಡವನು ಅಥವಾ ಘನ ಎಂದು ನಾವು ಭಾವಿಸಿದರೆ, ಆ ಬ್ರಹ್ಮನು ಸಹ ಮಾಯೆಗೆ ಒಳಗಾಗಿದ್ದಾನೆ. ಅಂದರೆ ಸೃಷ್ಟಿ ಕಾರ್ಯದಲ್ಲಿ ತೊಡಗಿರುವ ಬ್ರಹ್ಮನು ತಾನು ಕರ್ತೃ ಎಂಬ ಅಹಂಕಾರ ಅಥವಾ ಪ್ರಕೃತಿಯ ನಿಯಮಕ್ಕೆ ಬದ್ಧನಾಗಿರುವುದರಿಂದ ಮಾಯೆಯು ಅವನನ್ನು ಆವರಿಸಿದೆ. ವಿಷ್ಣು ಘನವೆಂದೆಡೆ ವಿಷ್ಣುವ ನುಂಗಿತ್ತು ಮಾಯೆ. ಸ್ಥಿತಿಕರ್ತನಾದ ವಿಷ್ಣುವೇ ಶ್ರೇಷ್ಠನೆಂದುಕೊಂಡರೆ, ಲೋಕವನ್ನು ರಕ್ಷಿಸುವ ಮತ್ತು ಅವತಾರಗಳನ್ನು ತಾಳುವ ಪ್ರಕ್ರಿಯೆಯಲ್ಲಿ ವಿಷ್ಣುವು ಮಾಯೆಯ ಪ್ರಭಾವಕ್ಕೆ ಒಳಗಾಗಿದ್ದಾನೆ. ಲೌಕಿಕ ವ್ಯವಹಾರಗಳ ನಿರ್ವಹಣೆಯೇ ಒಂದು ರೀತಿಯ ಮಾಯಾಜಾಲ. ರುದ್ರ ಘನವೆಂದೆಡೆ ರುದ್ರನ ನುಂಗಿತ್ತು ಮಾಯೆ. ಸಂಹಾರಕರ್ತನಾದ ರುದ್ರನೇ ಶ್ರೇಷ್ಠನೆಂದರೂ, ಲಯ ಕಾರ್ಯದ ಉಗ್ರತೆ ಮತ್ತು ಅಹಂಕಾರದ ಸೂಕ್ಷ್ಮ ರೂಪಗಳು ರುದ್ರನನ್ನು ಮಾಯೆಯ ತೆಕ್ಕೆಗೆ ತಳ್ಳುತ್ತವೆ. ಅಂದರೆ ತ್ರಿಮೂರ್ತಿಗಳು ಸಹ ಈ ವಿಶ್ವದ ಲೀಲೆಯಾದ ಮಾಯೆಯಿಂದ ಮುಕ್ತರಲ್ಲ. ತಾ ಘನವೆಂದೆಡೆ ತನ್ನ ನುಂಗಿತ್ತು ಮಾಯೆ. ಇದು ಈ ವಚನದ ಅತ್ಯಂತ ಮಹತ್ವದ ಸಾಲು. ಒಬ್ಬ ವ್ಯಕ್ತಿಯು ತಾನೇ ಶ್ರೇಷ್ಠ, ತಾನೇ ಜ್ಞಾನಿ ಅಥವಾ ನಾನು ಎಂಬ ಅಹಂಭಾವವನ್ನು ತಳೆದರೆ, ಆ ಕ್ಷಣವೇ ಮಾಯೆಯು ಅವನನ್ನು ಪೂರ್ಣವಾಗಿ ನುಂಗಿಬಿಡುತ್ತದೆ. ನಾನು ಎಂಬ ಅಸ್ತಿತ್ವದ ಕಲ್ಪನೆಯೇ ಮಾಯೆಯ ಪರಮರೂಪ. ಸರ್ವವೂ ನಿನ್ನ ಮಾಯೆ, ಒಬ್ಬರನೊಳಕೊಂಡಿತ್ತೆ ಹೇಳ ಗುಹೇಶ್ವರ. ಕೊನೆಯಲ್ಲಿ ಅಲ್ಲಮಪ್ರಭುಗಳು ತನ್ನ ಆರಾಧ್ಯ ದೈವ ಗುಹೇಶ್ವರನನ್ನು ಸಂಬೋಧಿಸುತ್ತಾ ಕೇಳುತ್ತಾರೆ, ಎಲ್ಲವೂ ನಿನ್ನ ಮಾಯೆಯ ಆಟವೇ ಆಗಿದೆ. ಈ ಮಾಯೆಯಿಂದ ತಪ್ಪಿಸಿಕೊಂಡವರು ಯಾರಿದ್ದಾರೆ? ವಚನದ ಒಟ್ಟು ಸಾರಾಂಶ. ಮಾಯೆಯ ಸರ್ವವ್ಯಾಪಕತೆ. ಮಾಯೆಯು ಕೇವಲ ಸಾಮಾನ್ಯ ಮನುಷ್ಯರಿಗಷ್ಟೇ ಅಲ್ಲ, ದೇವತೆಗಳಿಗೂ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಅನ್ವಯಿಸುತ್ತದೆ. ಅಹಂಕಾರದ ನಾಶ. ಘನ, ದೊಡ್ಡವನು ಎಂಬ ಭಾವನೆ ಎಲ್ಲಿರುತ್ತದೋ ಅಲ್ಲಿ ಮಾಯೆ ಇರುತ್ತದೆ. ಅಹಂಕಾರವಿದ್ದಲ್ಲಿ ಸತ್ಯದರ್ಶನ ಸಾಧ್ಯವಿಲ್ಲ. ಅದ್ವೈತ ದರ್ಶನ. ಜಗತ್ತಿನ ಎಲ್ಲ ಅಸ್ತಿತ್ವಗಳು ಮಾಯೆಯ ವಿವಿಧ ರೂಪಗಳು. ಈ ಮಾಯೆಯನ್ನು ದಾಟಬೇಕಾದರೆ ನಾನು ಎಂಬ ಭಾವವನ್ನು ಬಿಟ್ಟು ಗುಹೇಶ್ವರನಲ್ಲಿ ಅಂದರೆ ಪರಶಿವನಲ್ಲಿ ಒಂದಾಗಬೇಕು. ಸರಳವಾಗಿ ಹೇಳುವುದಾದರೆ, ಭಕ್ತಿಯಲ್ಲಿ ಅಥವಾ ಜ್ಞಾನದಲ್ಲಿ ನಾನು ದೊಡ್ಡವನು ಎಂಬ ಅಹಂಕಾರ ಬಂದಾಗ ಮನುಷ್ಯ ಅಧೋಗತಿಗೆ ಇಳಿಯುತ್ತಾನೆ. ಆ ಅಹಂಕಾರವೇ ಮಾಯೆ ಎಂದು ಅಲ್ಲಮಪ್ರಭುಗಳು ಎಚ್ಚರಿಸಿದ್ದಾರೆ.